ಶಿಕ್ಷಣ ಸಂಪಾದನೆಯನ್ನು ನೀಡಿದರೆ ಓದು ಸಂತೋಷವನ್ನು ನೀಡುತ್ತದೆ. ಪುಸ್ತಕ ಓದುವುದರಿಂದ ಭಾವ ಜಗತ್ತನ್ನು ವಿಸ್ತಾರಗೊಳ್ಳುತ್ತದೆ. ಅಲ್ಲದೆ ಮನುಷ್ಯನ ಅನ್ನದ ಹಸಿವು, ಸಮಾನತೆಯ ಹಸಿವು ಹಾಗೂ ಜ್ಞಾನದ ಹಸಿವನ್ನು ನೀಗಿಸುತ್ತದೆ ಎಂದು ಖ್ಯಾತ ಬರಹಗಾರ ಗಿರೀಶ್ ರಾವ್ ಹಾತ್ವಾರ್ ಅಭಿಪ್ರಾಯಪಟ್ಟರು. ಅವರು ಜುಲೈ 1ರಂದು ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ಸಪ್ತಗಿರಿ ಕ್ಯಾಂಪಸ್ನಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದ ವತಿಯಿಂದ ನಡೆದ 15 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಾಹಿತ್ಯ ಲೋಕಕ್ಕೆ ಪರಿಚಯಿಸುವಂತಹ ಅವರಿಗೊಂದು ಒಳ್ಳೆಯ ವೇದಿಕೆಯನ್ನು ಕೊಡುವಂತಹ ಅಭಿಲಾಷೆ, ಅದರ ಜೊತೆಗೆ ಈಗಾಗಲೇ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಸಾಹಿತ್ಯವನ್ನು ಬಹಳ ಸ್ಫುಟವಾಗಿ ಮನೋಜ್ಞವಾಗಿ ವಿವರಿಸ್ತಕ್ಕಂಥ ಹಲವಾರು ಲೇಖಕರ ಬರಹಗಳನ್ನು ಈ ಸಾಹಿತ್ಯ ಲೋಕಕ್ಕೆ ನೀಡಬೇಕಂತ ಹೇಳುವ ಅಭಿಲಾಷೆಯೊಂದಿಗೆ ಪ್ರಕಟಣೆಯ ಈ ಹೆಜ್ಜೆಯನ್ನು ನಾವು ಇರಿಸಿದ್ವಿ. ಇದರ ಬಿಡುಗಡೆ ಸಮಾರಂಭ ಅಂತ ಬರುವಾಗ ನಾವು ಮೊದಲ ದಿವಸಗಳಿಂದಲೂ ಕೂಡ ಮನಸ್ಸಲ್ಲಿ ಅಂದುಕೊಂಡದ್ದು ಈ ನಾಡಿನ ಪ್ರತಿಭಾನ್ವಿತ ಬರಹಗಾರ ಆಗಿರ್ತಕ್ಕಂಥ ಗಿರೀಶ್ ರಾವ್ ಹಾತ್ವಾರ್ ಅವರನ್ನು. ಯಾಕೆ ಅಂತ ಹೇಳಿದರೆ, ಬರಹಗಾರರಿಗೆ ಬರಹಗಳನ್ನು ಹೇಗೆ ಮಾಡಬೇಕು, ಬರೀಬೇಕು ಅಂತ ಹೇಳುವಂತಹ ಬರಹಗಳನ್ನು ಬರೆದಂಥವರು, ಅದರ ಬಗ್ಗೆ ಮನೋಜ್ಞವಾಗಿ ವಿವರಿಸಿದಂಥವರು, ಕಥೆ, ಚಿತ್ರಕಥೆ, ಸಂಭಾಷಣೆ ಪುಸ್ತಕದ ಮೂಲಕ ಒಂದಷ್ಟು ಹೊಸ ಬರಹಗಾರಿಗೆ ಉತ್ತೇಜನ ಕೊಡುವಂಥ ಶ್ರೀ ಮಣ್ಣಿನವರಾಗಿರ್ತಕ್ಕಂಥ ಜೋಗಿ ಸರ್ ಅವರು, ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಸಂಸ್ಥೆಯ ಉದ್ಯೋಗಿ, ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ರೀತಿಯ ವಿಡಿಯೋಗಳನ್ನು ಎಡಿಟಿಂಗ್ ಮಾಡುವವರು, ನಮ್ಮ ಪುಸ್ತಕ ಮನೆಯಿಂದ ಪ್ರಕಾಶನಗೊಳ್ಳುತ್ತಿರುವಂತಹ ಪುಸ್ತಕಗಳಿಗೆ ಪೂರಕವಾಗಿ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದವರು, ಕಿರುಚಿತ್ರವನ್ನು ತಯಾರಿಸಿದವರು, ಇವರಿಗೂ ಕೂಡ ಸಂಸ್ಥೆ ಪರವಾಗಿ ಆತ್ಮೀಯವಾದ ಧನ್ಯವಾದಗಳೊಂದಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅಂತೆಯೇ ಇನ್ನೊಬ್ಬ ಶ್ರೀ ರಂಜಿತ್ ರಸಾಯನಶಾಸ್ತ್ರ ಮತ್ತು ಎರಡೂ ಸಂಸ್ಥೆಗಳು ಕೂಡ ಸಾಹಿತ್ಯದ ಆಸಕ್ತಿ ಬೆಳೆಸ್ಕೊಂಡಿರೋದು ಸರ್. ನೀವು ಸಾಹಿತ್ಯದ ಪರವಾಗಿ ಚಿಂತನೆ ಮಾಡ್ತಿರುವಂತಹದ್ದು, ಸಾಹಿತ್ಯ ಸಂಸ್ಕೃತಿಯ ಕಾರ್ಯ ನಿರಂತರವಾಗಿ ಮಾಡ್ತಾ ಇರುವಂತಹದ್ದು. ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಜೋಗಿ ಸರ್ ಹೇಳಿದ್ದಾರೆ, ಬೌದ್ಧಿಕತೆಯನ್ನು ಸಂಪನ್ನಗೊಳಿಸುವುದಲ್ಲ, ಅದರೊಟ್ಟಿಗೆ ಹೃದಯವನ್ನು ಶ್ರೀಮಂತಗೊಳಿಸಬೇಕು. DVG ಅವರು ಹೇಳ್ತಾರೆ, ಹೃದಯ ಜೀವನಕ್ಕಿಂತ ಬೆಲೆ ಇರದೆ, ಫಲವಿರದೆ, ಮಧುರ ಭಾವ, ಪ್ರೇಮ, ದಯೆಲ್ಲ ಬೆರೆಸಿ ಒಂದು ಪುಸ್ತಕ ಪುಸ್ತಕ ಮನೆಗೆ ರೋಮಾಂಚನ ಆಗ್ತಾ ಉಂಟು. ಯಾಕೆಂತ ಕೇಳಿದರೆ, ಪುಸ್ತಕ ಬಿಡುಗಡೆ ಮಾಡಿದ್ದು ಜೋಗಿ ಸರ್. ನೀವು ನೋಡ್ತಾ ಇರುವುದು ಬಿಳಿ ಬಿಯರ್ಡ್ನ ಜೋಗಿ ಸರ್ನ, ನಾನು ಮೋಲ್ಡೆಡ್ ಮುಸ್ಟೇಸ್ ಜೋಗಿ ಸರ್ನ ನೋಡಿದ್ದಾನೆ. ಆವಾಗಿನಿಂದ ಓದ್ತಾ ಇದ್ದೀನಿ. ಅವರ ಜೋಗಿ ಕಾಲಮ್ ಅಂತ ಬರಿತಾ ಇದ್ರು. ನಾನು ಫಸ್ಟ್ ಬರ್ತಿತ್ತು, ಅದರ ಕೊನೆಯ ಪೇಜಿನಲ್ಲಿ ಅವರು ಜೋಗಿ ಕಾಲಮ್ ಅಂತ ಬರ್ತಿದ್ರು ಸರ್. ನಾನು ಆವಾಗಿನಿಂದ ಓದ್ತಾ ಇದ್ದೆ. ಯಶೋಧ ಮೋಹನ್ ಅವರು ಹೇಳಿದರು ಕಾಲೇಜ್ ಟೈಮಲ್ಲಿ ಬರೀತಿದ್ದೆ ಅಂತ. ನಾನು ಸಹ ಗಡಿನಾಡ ಕನ್ನಡಿಗಳು. ನಾನು ಕಾಸರಗೋಡಲ್ಲಿ ಕನ್ನಡಕ್ಕೆ ತುಂಬ ಪ್ರಾಮುಖ್ಯತೆ ತುಂಬ ಕಡಿಮೆ ಇತ್ತು. ಆ ಟೈಮಲ್ಲಿ ಕಾಲೇಜಲ್ಲಿ ಕನ್ನಡ ಉಳಿಸಬೇಕು ಅಂತ ಅದು ಏನೋ ಅನಿಸಿ, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಏನೇ ಕಾಂಪಿಟೇಷನ್ ಇದ್ರೂ ಹೋಗಿ ಬರೆಯೋದು, ಕವನ ಬರೆಯೋದು, ಕತೆ ಬರೆಯೋದು, ಈ ಥರ ಮಾಡ್ತಿದ್ದೆ. ಆನಂತರ ಮದುವೆ ಆದ್ಮೇಲೆ ಯುವ ಬರಹಗಾರನ ಗುರುತಿಸಿ ಅವರಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ಅವರಿಗೆ ಸನ್ಮಾನ ಮಾಡುವ ಒಂದು ದಿಕ್ಕು ಅಂತಾದರೆ, ಇನ್ನು ಕೆಲವು ಪ್ರಕಾಶಕರು ನಿಮ್ಮ ಒಂದು ಪುಸ್ತಕಕ್ಕೆ ಪುಸ್ತಕ ಮಾಡಿ ಆ ರೀತಿಯಲ್ಲಿ ಒಂದು ಸಾಹಿತ್ಯ 18 ವರ್ಷಕ್ಕೆ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಬರೆದು ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದು ಬಹುಶಃ ಒಂದು 24 ವರ್ಷಕ್ಕೆ ನಾನು ಬರಹವನ್ನು ನಿಲ್ಲಿಸಿಬಿಟ್ಟಿದ್ದೆ. ಸಾಹಿತ್ಯ ಕಾದಂಬರಿಗಳು ಎಲ್ಲ ಕಾಲೇಜಲ್ಲಿ ಓದಿ ಮುಗಿಸಿ ಆಗಿತ್ತು. ಆದರೆ ಯಾವಾಗ ಕಾಲೇಜು ಮುಗಿಸ್ಕೊಂಡು ಹೊರಗೆ ಬಂದೆ, ಬರವಣಿಗೆ ನಿಂತು, ಯಾಕಂದರೆ ಮಾತು ಜಾಸ್ತಿ ಆಯಿತು, ಬರವಣಿಗೆ ನಿಂತೇ ಹೋಯಿತು. ಆದರೆ ಯಾವಾಗ 2019 ಕೊರೋನಾ ಲೋಕಾರ್ಪಣೆ ಕಾರ್ಯಕ್ರಮದ ಪ್ರಧಾನ ಅತಿಥಿಗಳಾಗಿ ನಮ್ಮ ನಡುವೆ ಇರುವಂತಹ ಗೌರವಾನ್ವಿತ ಗಿರೀಶ್ ರಾವ್ ಅವರೇ, ಕೊಂಡಡ್ಡಿ ಪ್ರಭಾಕರ್ ಶೆಟ್ರೆ, ಸಪ್ತ ಋಷಿಗಳೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಲೇಖಕರೇ, ಬಂಧುಗಳೇ, ವಿದ್ಯಾರ್ಥಿಗಳೇ, ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೀವಿ.